ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ NSBK ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿಯಾಗಿ ಈ ಒಂದು ಕತೆ ಇದೆ ಅಂತ ಹೇಳ್ತೀನಿ ಕೇಳಿ. ಒಂದು ಸುಂದರವಾದ ಹಳ್ಳಿಯಲ್ಲಿ ಎರಡು ದೊಡ್ಡ ಪರ್ವತಗಳನ್ನು ಸೀಳಿ ಒಂದು ದೊಡ್ಡ ನದಿ ಇತ್ತು. ಹಳ್ಳಿಯಲ್ಲಿ ಜನರು ನದಿಯನ್ನು ದಾಟಲು ನದಿಗೆ ಅಡ್ಡಲಾಗಿ ಒಂದು ಚಿಕ್ಕ ಕಿರುದಾದ ಸೇತುವೆಯನ್ನು ನಿರ್ಮಿಸಿದರು. ಸೇತುವೆಯು ತುಂಬ ಕಿರಿದಾಗಿತ್ತು. ಒಮ್ಮೆಗೆ ಒಬ್ಬರು ಮಾತ್ರ ಅದನ್ನು ದಾಟಲು ಸಾಧ್ಯವಿತ್ತು. ಒಂದು ದಿನ ಸೇತುವೆಯು ಎರಡು ವಿಭಿನ್ನ ತುದಿಗಳಿಂದ ಎರಡು ಮೇಕೆಗಳು ಪರಸ್ಪರ ಸಮೀಪಿಸಲು ಪ್ರಾರಂಭಿಸಿದವು. ಸೇತುವೆಯನ್ನು ಒಂದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಬಳಸಬಹುದಾದ್ದರಿಂದ ಎರಡು ಮೇಕೆಗಳು ಒಂದೇ ಸಮಯದಲ್ಲಿ ಅಡ್ಡ ಸಾಲವನ್ನು ಹೊಂದಲು ಸಾಧ್ಯವಾಗಲಿಲ್ಲ. ಅವು ಸೇತುವೆಯ ಮೇಲೆ ಅರ್ಧ ದಾರಿಯಲ್ಲಿಯೇ ನಡೆದು ಇನ್ನೊಂದು ದಾಟಲು ಬಿಡುವವರೆಗೆ ಕಾಯುತ್ತಿದ್ದವು. ಆದರೆ ಇಬ್ಬರು ಹಾಗೆ ಮಾಡಲು ಸಿದ್ಧರೇ ಇರಲಿಲ್ಲ. ಒಂದು ಪಕ್ಕಕ್ಕೆ ಸರಿದು ಹೋಗು, ಒಂದು ಮೇಕೆ ಇನ್ನೊಂದು ಹೇಳಿತು. ಇಲ್ಲಿ ನೀನು ಪಕ್ಕಕ್ಕೆ ಸರಿಯಿರಿ, ನಾನು ಮೊದಲು ದಾಟಿ ಬಿಡುವೆ ಎಂದು ಮತ್ತೊಂದು ಮೇಕೆಯನ್ನು ಅವರಿಗೆ ಹೇಳಿತು. ಎರಡು ಆಡುಗಳು ಶೀಘ್ರದಲ್ಲಿಯೇ ಜಗಳವಾಡಲು ಪ್ರಾರಂಭಿಸಿದವು ಮತ್ತು ವಾದವು ಬೇಗನೆ ಜಗಳಕ್ಕೆ ತಿರುಗಿತು. ಆಡುಗಳು ಕೊಂಬುಗಳನ್ನು ಬಂಧಿಸಿಕೊಂಡು ತೀವ್ರವಾಗಿ ಹೋರಾಡಲು ಪ್ರಾರಂಭಿಸಿದವು. ಹೋರಾಡುವಾಗ ಅವು ಸೇತುವೆಯ ಬಗೆಯನ್ನು ಇದೆ ಅಂತ ಮರೆತೇ ಹೋದವು ಮತ್ತು ಆ ಸಮಯವಿಲ್ಲದ ಸಮತೋಲನವನ್ನು ಕಳೆದುಕೊಂಡು ಎರಡು ಆಡುಗಳು ನದಿಗೆ ಬಿದ್ದವು. ಕೆಲವು ದಿನಗಳ ನಂತರ ಇತರ ಎರಡು ಮೇಕೆಗಳನ್ನು ಇದೇ ರೀತಿಯ ಘಟನೆ ಸಂಭವಿಸಿತು. ಆದರೆ ಈ ಬಾರಿ ಮೇಕೆಗಳು ಬುದ್ಧಿವಂತರಾಗಿದ್ದವು. ಒಂದು ಮೇಕೆಯು ಸೇತುವೆಯ ಮೇಲೆ ಮಲಗಿತ್ತು, ಇನ್ನೊಂದು ಸೇತುವೆಯನ್ನು ಮೂಲಕ ಹಾದು ಹೋಗಲು ಬಿಟ್ಟಿತು. ಅದು ಹಾದು ಹೋದ ತಕ್ಷಣ ಇನ್ನೊಂದು ಮೇಕೆಯು ಎದ್ದು ನಿಂತು ಸುರಕ್ಷಿತವಾಗಿ ನದಿಯನ್ನು ದಾಟಿತು. ಸ್ನೇಹಿತರೆ, ಈ ಒಂದು ಸ್ಟೋರಿಯ ಕಥೆ ಏನಪ್ಪ ಅಂದರೆ, ಪರಸ್ಪರವಾಗಿ ಅರಿತುಕೊಂಡ್ರೆ ತಾವು ಯಾವ ರೀತಿಯಾಗಿ ತಮ್ಮ ಪ್ರಾಣ ಅಪಾಯದಿಂದ ತಪ್ಪಿಸಿಕೊಳ್ಬೇಕು ಅನ್ನುವುದೇ ಈ ಒಂದು ಸ್ಟೋರಿ. ಈ ಸ್ಟೋರಿ ಪೂರ್ತಿ ಕೇಳಿ.